ಆಸ್ ಎ ಟ್ರೇಡರ್ ಸಕ್ಸಸ್ಫುಲ್ ಆಗಬೇಕು ಅಂತಂದು ಒಂದು ಟ್ರೇಡಲ್ಲಿ ನಾವು ರೈಟ್ ಇದೀವ ರಾಂಗ್ ಇದೀವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ರೈಟ್ ಇದ್ದಾಗ ನಾವು ಎಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತೀವಿ, ರಾಂಗ್ ಇದ್ದಾಗ ಎಷ್ಟು ಪಾಯಿಂಟ್ಸ್ ನಾವು ಲಾಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಹೇಗೆ ಲಾಂಗ್ ಮೂವ್ಸ್ನ ಕ್ಯಾಪ್ಚರ್ ಮಾಡ್ತೀನಿ ಅಂತಂದ್ಬಿಟ್ಟು ಲಾಜಿಕ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಆನ್ 28th ಏನಾಗಿದೆ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ನೋಡಿದ್ರಿ ಅಂದ್ರೆ ಅದು ಎಂಟೈರ್ ಕ್ಯಾಂಡಲ್ ಬಾಲಿಂಜರ್ ಬ್ಯಾಂಡ್ ಔಟ್ ಸೈಡ್ ಇದೆ. ಲಾಜಿಕ್ ಏನ್ ಹೇಳುತ್ತೆ ಅಂದ್ರೆ ಒಂದು ಎಂಟೈರ್ ಕ್ಯಾಂಡಲ್ ಬಾಲಿಂಜರ್ ಬ್ಯಾಂಡ್ ಲೋವರ್ ಸೈಡ್ ಗಿಂತ ಕೆಳಗಡೆ ಫಾರ್ಮೇಶನ್ ಆಯ್ತು ಅಂತಂದ್ರೆ ಅಲ್ಲಿಂದ ಮಾರ್ಕೆಟ್ ಅಪ್ ಮೂವ್ ಆಗೋ ಚಾನ್ಸಸ್ ಹೈ ಇರುತ್ತೆ ಅಂತ ಅಂದ್ಬಿಟ್ಟು ಇದು ನನಗೆ ಕೊಟ್ಟಂತ ಮೊದಲನೇ ಕನ್ಫರ್ಮೇಶನ್. ಇನ್ನು ಎರಡನೇ ಕನ್ಫರ್ಮೇಶನ್ ಏನು ಅಂತಂದ್ರೆ ಇದರಲ್ಲಿ ಡಬ್ಲ್ಯೂ ಫಾರ್ಮೇಶನ್ ಆಗಿದೆ. ಈ ಡಬ್ಲ್ಯೂ ಫಾರ್ಮೇಶನ್ ಆಗೋ ತನಕ ನಾನು ವೆಯ್ಟ್ ಮಾಡಿದೆ. ಈ ಡಬಲ್ ಕನ್ಫರ್ಮೇಶನ್ ಸಿಕ್ಕ ನಂತರ ನಾನು ಏನ್ ಮಾಡಿದೆ ಅಂದ್ರೆ ಈ ಟ್ರೇಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೆ. ಆ ಟೈಮಲ್ಲಿ ಬ್ಯಾಂಕ್ ನಿಫ್ಟಿ 53,000 ಅಲ್ಲಿ ನಡೀತಾ ಇತ್ತು. ಇಲ್ಲಿ ನೋಡ್ಬೋದು ನಾನು ಈ ಟ್ರೇಡಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದು 600ಗೆ, ನನ್ನ ಸ್ಟಾಪ್ ಲಾಸ್ ಇದ್ದಿದ್ದು 700ಗೆ, ಅಂದರೆ 100 ಪಾಯಿಂಟ್ಸ್. ನಾನು ಎಕ್ಸಿಟ್ ಆಗಿರೋ ಪಾಯಿಂಟ್ಸ್ 17. ಆ ದಿನ ನಾನು ಎಂಟ್ರಿ ಕೊಟ್ಟ ನಂತರ ಮಾರ್ಕೆಟ್ 500 ಕೂಡ ಮೂವ್ ಆಯಿತು. ನಾನು ಆಗ ಏನು ಮಾಡಿದೆ ಅಂದರೆ ನಾನು ಸ್ಟಾಪ್ ಲಾಸ್ನ 650ಗೆ ಶಿಫ್ಟ್ ಮಾಡಿದೆ. ಅದ ನಂತರ ಎಂಡ್ ಆಫ್ ದಿ ಡೇ 600 ಶಿಫ್ಟ್ ಮಾಡಿದೆ. ಇದರಿಂದ ನಾನು ಏನು ಸಾಧ್ಯ ಆಯಿತು ಅಂತಂದರೆ ನಾನು ಈ ಟ್ರೇಡಲ್ಲಿ ಲಾಸಸ್ ಕೂಡ ನಾನು ಏನು ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಬಂತು. ಈ ರೀತಿ ನಾನು ಸ್ಟಾಪ್ ಲಾಸ್ನ ಟ್ರಯಲ್ ಮಾಡ್ತಾ ಬಂದುಬಿಟ್ಟು ನಾನು ಎಂಟೈರ್ 600 ಪಾಯಿಂಟ್ಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇದೇ ರೀತಿ ನೀವು ಕೂಡ ಲಾಂಗ್ ಮೂವ್ ಕ್ಯಾಪ್ಚರ್ ಮಾಡಿ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಆಗಿ ಸಸ್ಟೈನ್ ಆಗ್ಬೋದು. ಇದೇ ಥರದ ಅಪ್ಡೇಟಿಗೋಸ್ಕರ ಎ ಟು ಜಿ ಟ್ರೇಡಿಂಗ್ ಸ್ಕೂಲ್ನ ಫಾಲೋ ಮಾಡಿ. ಧನ್ಯವಾದಗಳು.